ಸ್ವಲ್ಪ ಹಿಂದೆ ಬಾ, ಸ್ವಲ್ಪ ಚೂರು ಹಿಂದೆ ಹಿಂದೆ. ಸ್ವಲ್ಪ ಹಿಂದೆ ಬಾ, ಅವ್ರ ಜೊತೆ ಕರ್ನಾಟಕ ಅವ್ರು ಯಾಕೆ ಹಿಂಗೆ ಮಾತನಾಡಿದ್ದಾರೆ ನನಗೆ ಮಾತನಾಡಿದಾರ ಇಲ್ಲ, ಮೇಲ್ನೋಟಕ್ಕೆ ಅವ್ರ ಧ್ವನಿ ಅಂದಂಗೆ ಕಾಣಿಸುತ್ತೆ. ಆದ್ರೆ ಅಲ್ಲಿ ಹೇಳಿರೋದು ನೋಡಿದ್ರೆ RSS ನಾವೆಲ್ಲರೂ ಹೆದರ್ಕೋಬೇಕು, ಅವರು ಯಾವುದೇ ಹಂತಕ್ಕೆ ಹೋಗ್ತಾರ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಬಹಳ ಸ್ಪಷ್ಟವಾಗಿ ಒಂದ್ಸರಿ ಅಲ್ಲ 2 ಸರಿ ಏನ್ ಹೇಳ್ತಾರೆ ಅಂದ್ರೆ, ಅವ್ ಮಣ್ಣು ಹಾಕ್ತಾನೆ, ಸಾಯಿ ಹೊಡಿತಾರೆ, ಆಮೇಲೆ ನೀವು ಹೇಳ್ದಂಗೆ ಅವಾಚ್ಯ ಶಬ್ದದಲ್ಲಿ RSS ಅವರಿಗೆ ಬೈತಾರೆ. ಸೊ ಇದ್ರ ಸ್ಪಷ್ಟೀಕರಣ ನನಗಲ್ಲ, BJP ನಾಯಕರು ಕೊಡ್ಬೇಕಲ್ಲ. ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ಕೆ ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡಿದ್ಕೆ BJP ಸಂಸದರಿರ್ಬೋದು, ಶಾಸಕರಿರ್ಬೋದು, ಅಥವಾ RSS ಬೆಂಬಲಿಗರಿರ್ಬೋದು, ಅವರು ಈ ರೀತಿಯಾಗಿ ಥ್ರೆಟನ್ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ಬೇರ್ ಬಿಟ್ಟಿವೆ ತಾವೇ ಅಂದ್ರೆ, ಇಫ್ ಯು ಆರ್ ರೆಡಿ ಟು ಥ್ರೆಟನ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ಯೋಚನೆ ಮಾಡಿ ಅವ್ರ ಹಿಂದೆ ಯಾರ್ಯಾರು ಇರ್ಬೋದು. ಆಮೇಲೆ ಇದಕ್ಕೆ ನಾವು ಹೋಮ್ ಮಿನಿಸ್ಟರ್ ಇರ್ಲಾರ್ದಾಗೆ ಹೆದರಿಲ್ಲ, ಇವಾಗ ಏನಕ್ಕೆ ಹೆದರ್ಬೇಕು ನಾವು? ಇದೇನು ಮೊದಲನೇ ಸಾರಿ ಮಾಡ್ತಾ ಇರೋದು? ಹೋದ ಬಾರಿ ಕೂಡ ಇವರು ನಾನು ಯಾವುದೋ ಒಂದು ವಿಚಾರಕ್ಕೆ ನಾನು ಸವಾಲೆತ್ತಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಮತ್ತೆ BJP ಅಧ್ಯಕ್ಷರು ಇದೆಲ್ಲಾನು ಕೂಡ ಅವರು ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ನಾನೇ ವಿಡಿಯೋ ಮಾಡಿದೆ. ಪಾಪ ಅವನು ಅರೆಸ್ಟ್ ಆದ, ಆ ಹುಡುಗ ಯಾರು ನನಗೆ ಬೆದರಿಕೆ ಹಾಕಿದ್ದ ಅರೆಸ್ಟ್ ಆದ. ಈ RSSನವರು BJPನವರು ಪಾಪ ಅವನಿಗೆ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಗೊತ್ತಾ ನಿಮ್ಗೆ? ಆ ಬೆದರಿಕೆ ಹಾಕ್ದವನು ಅವರ ತಾಯಿ ನನಗೆ ಫೋನ್ ಮಾಡಿ ಹಿಂಗೆ ಆಗ್ತಾ ಇದೆ ಸರ್ ಬಿಟ್ಬಿಡಿ ಅಂದಮೇಲೆ ನಾನು ಸುಮ್ಮನಾದೆ. ಇದ್ರೆ ಐ ವುಡ್ ಹ್ಯಾವ್ ಟೇಕನ್ ಇಟ್ ಟು ಲಾಜಿಕಲ್ ಎಂಡ್. ಒಂದು ತಾಯಿಯ ಕಣ್ಣೀರಿನ ಕತೆ ಕೇಳ್ಬಿಟ್ಟು ನಾನು ಅವನಿಗೆ ಸುಮ್ಮನೆ ಬಿಟ್ಟೆ. ಅಂದರೆ ಐ ವುಡ್ ಹ್ಯಾವ್ ಲೀಗಲಿ ಐ ವುಡ್ ಹ್ಯಾವ್ ಪರ್ಸ್ಯೂಡ್ ದ ಮ್ಯಾಟರ್. ಆದರೆ ಯಾರಿವತ್ತು BJP ಪರವಾಗಿ ನಿಲ್ತಾ ಇದ್ದಾರೆ, RSS ಪರವಾಗಿ ನಿಲ್ತಾ ಇದ್ದಾರೆ, ಅವ್ರು ಯಾವಾಗ ಜೈಲಿಗೆ ಹೋಗ್ತಾರೆ ಇವರು ಕೈ ಬಿಡ್ತಾ ಇದ್ದಾರೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಅಥವಾ ಹೋಗಿ ನೀನು ಹೆಂಗಿದ್ಯಪ್ಪ ಯಾಕೆ ಹಿಂಗೆ ಮಾಡಿದ್ಯಾ ಅಂತಾನು ಕೇಳಿಲ್ಲ ಯಾರು. ಇದೇನು ಹೊಸದಲ್ಲ, ನನಗಿರ್ಬೋದು, ಖರ್ಗೆ ಸಾಹೇಬ್ರಿಗಿರ್ಬೋದು ಬರ್ತದೇ ಇದೆ ಅಲ್ಲ. ನಾವು ಯಾವುದಕ್ಕೆ ಇದಕ್ಕೆ ಯಾರು ಅಂಜೋರಲ್ಲ. ಪತ್ರಕ್ಕೆ ಲಾಸ್ಟ್ ಮುಂದಿನ ಪ್ರಕ್ರಿಯೆ ಧರ್ಮಸ್ಥಳ ಹೋಗೋ ಡೆಲ್ಲಿಗೆ ಯಾಕೆ ಹೋದ್ರು? ಈಗ ಅಮಿತ್ ಶಾ ಎಲ್ಲ ಅವ್ರ ಹತ್ರ, ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲರೂ ಅವ್ರ ಹತ್ರನೇ ಇದಾರಲ್ಲ, ಸಂಶೋಧನೆ ನಡೆಸಿ ಸರಿ ತನಿಖೆ ನಡೆಸಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಸದಾನಂದ ಗೌಡ್ರು ಏನ್ ಹೇಳಿದ್ರು ನಿನ್ನೆ, ಅಡ್ಡ ಮತದಾನ ಆಗ್ಬಹುದು ಅಂದ್ಬಿಟ್ಟು ವಿಜಯೇಂದ್ರ ಅವರಿಗೆ ಮತ್ತೆ ಅಶೋಕ್ ಅವರಿಗೆ ಫೋನ್ ಮಾಡಿದ್ರು. ಅವರು ಇಲ್ಲ ಫೋನ್ ಮಾಡಿದ್ರಂತೆ, ಯಾರು ಎತ್ತಿಲ್ಲಂತೆ. ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ. ಇಬ್ರದ್ದು ಕನೆಕ್ಟ್ ಆಗಿ ನೀವು ನಂಬ್ತೀರಾ? ಇಲ್ಲ, ಇಬ್ರದ್ದು ಕನೆಕ್ಟ್ ಆಗಿಲ್ವಾ? ಅವ್ರ PAಗಳದ್ದು PSಗಳದ್ದು ಕನೆಕ್ಟ್ ಆಗಿಲ್ವಾ? ಆಯ್ತು, ಒಳ್ಳೇದು ಬಿಡಿ, ನನಗೇನು ಸಂಬಂಧ ಇಲ್ಲ ಅವ್ರದ್ದು. ಬಟ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಹೋದ್ರು ಅಂತ. ಧರ್ಮಸ್ಥಳಕ್ಕೆ ಬೇಡ ಅಂತ ಇನ್ನು ಕೆಲವು ಶಾಸಕರು ಹೇಳ್ತಿದ್ದಾರೆ ಸರ್. ಸುರೇಶ್ ಕುಮಾರ್ ಅವ್ರು ಬಿಟ್ಟಿದ್ರಿ ನೋಡ್ರಿ. ಇವ್ರು ಎಂತವ್ರು ಅಂದ್ರೆ, ರಾಮನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದವರು. ಮಂಜುನಾಥ ಸ್ವಾಮಿ ಹೆಸರಲ್ಲಿ ನಿಜ ಹೇಳ್ತಾರೆ. ಯಾರ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾರೆ, ಆ ದೇವರಿಗೆ ಬಿಟ್ಟಿಲ್ಲ ಅಂದ್ರೆ
ಧರ್ಮಸ್ಥಳದಲ್ಲಿ ಕರೆಕ್ಟಾಗಿ ಹೇಳ್ತಾರ? ಮತ್ತೆ ಇವ್ರದ್ದೆಲ್ಲ ಇವರೆಲ್ಲರೂ ಕೂಡ ಹೋಗಿ ಮಾಡಬೇಕು ಪ್ರಮಾಣ. ನಮ್ಗೇನ್ ಮಾಡೋದಿದೆ? ಇಟ್ಸ್ ದೇರ್ ಇಂಟರ್ನಲ್ ಪಾರ್ಟಿ ಪಾಲಿಟಿಕ್ಸ್. ಶುರು ಏನಾಗಿದೆ ನೋಡಿ ಸರ್, ನೀವು ಬಹಳ ಸ್ಪಷ್ಟವಾಗಿ ಇಲ್ಲ ಕೇಳಿ. ಮೊನ್ನೆ ಏನ್ ಹೇಳಿದ್ರು ಕೇಂದ್ರ ಸಚಿವರು HD ಸಾಹೇಬ್ ಏನ್ ಹೇಳಿದ್ರು ಮೊನ್ನೆ? ನಾನು ಫ್ರೀನೇ ಇರ್ತೀನಪ್ಪ, CM ಅವ್ರು ಬಿಸಿ ಇರ್ತಾರಲ್ಲ, CM ಅವರು ಒಂದ್ ನಿಮಿಷ ಬಿಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀವು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರೋಕ್ಕಾಗಲ್ಲ ಅಲ್ಲಿ ಬರ್ತೀವಿ ಅಂದ್ರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡಕ್ಕೆ? ಅರೆ ನೀವು ಕರ್ಕೊಂಡು ಬನ್ರಿ 5 ಜನಕ್ಕೆ. ಈಗ ಮೊನ್ನೆ ಇದೇ ವಿಧಾನಸೌಧದಲ್ಲಿ ಮಂಡ್ಯನಲ್ಲಿ ನಿಮ್ದು ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಿದ್ರಿ. ವಿಧಾನಸೌಧನೇ ತಾನೆ ಕೇಂದ್ರ ಸ್ಥಾನ, ಇಲ್ಲೇ ತಾನೇ ಜನಪ್ರತಿನಿಧಿಗಳಿರೋದು. ಇಲ್ಲಿಂದ ಈಗ ನಾನು MLA ಅಂದ್ರೆ ಯಾರಿಗೆ MLA? ಚಿತ್ತಾಪುರ ಜನರಿಗೆ 2.5 ಲಕ್ಷ ಜನ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಬನ್ನಿ ವಿಧಾನಸೌಧದಲ್ಲಿ, ರೆಪ್ರೆಸೆಂಟ್ ಯುವರ್ ಪೀಪಲ್. ಸರ್ ಬಿಡದಿ ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ, ಬರ್ದವ್ರಿಗೆ ಕೇಳಿ. ಈಗ ಅವ್ರು ಏನ್ ಹೇಳಿದ್ರು ಮೊನ್ನೆ? ಫ್ರೀ ಇದೀಗಪ್ಪ, CM ಅವ್ರು ಯಾವಾಗ ಕೊಡ್ತಾರೆ ಟೈಮು? CM ಅವ್ರು ಕರೆದ್ರು. ಇಲ್ಲ ನಂಗೆ ಟೈಮ್ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಹಾಗಾದ್ರೆ ನುಡ್ಸ್ಕೊಳ್ತಿದಾರ ಸರ್ ಕುಮಾರಸ್ವಾಮಿ? ಅವ್ರಿಗೆ ಕೇಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.